ಬಿಜೆಪಿಯಲ್ಲಿ ಹುಲಿ ಅಂತ ಯಾರೂ ಇಲ್ಲ, ಹುಲಿ ಎಂದವರನ್ನ ಕಾಡಿಗೆ ಕಳಿಸ್ಬಿಡ್ತಾರೆ ಹೀಗಂತ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ಪರ ನಾವಿದ್ದೇವೆ ಅಂತ ಯಾರೂ ಹೇಳಬಾರದು, ಹೈಕಮಾಂಡ್ ನಿರ್ಧಾರವನ್ನ ಯಾರೂ ವಿರೋಧಿಸಬಾರದು ಅಂತ ಮೈಸೂರಿನಲ್ಲಿ ಮಾತನಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಯತ್ನಾಳ್ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ಮಾತಿದೆ. ಈ ಪಕ್ಷದಲ್ಲಿ ನಾವು 100ಕ್ಕೆ 100 ಹಿಂದುತ್ವವನ್ನು ಪರಿಪಾಲಿಸ್ತಕ್ಕಂಥವರೇ ಇರೋದು. ನಾನು ಮಾತ್ರ ಹಿಂದೂ ಹುಲಿ ಅಂತ ಯಾರು ಒಬ್ರು ಅಂದ್ಕೊಳ್ಬಾರ್ದು. ಎಲ್ಲರೂ ಹುಲಿಗಳು ಯಾರಿಲ್ಲ, ನಾವೆಲ್ಲ ಹುಲಿ ಅಂದರೆ ಕಾಡಕ್ಕೆ ಕಳಿಸ್ಬಿಡ್ತಾರೆ. ಈಗ ಹುಲಿಗಳ ಗತಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಸಹೋದರರು. ಈ ಪಕ್ಷ ಒಂದು ಸದುದ್ದೇಶಕ್ಕೆ ಕಟ್ಟಿರ್ತಕ್ಕಂಥದ್ದು. 1%, 2%, 3% ಹೀಗೆ ಬೆಳೆದು ಬರ್ತಿರ್ತಕ್ಕಂಥದ್ದು. ಈ ಪಕ್ಷದಲ್ಲಿ ನಾವು ಯತ್ನಾಳ್ ಆಯ್ತು, ಮುಂದಿನ ವಿಕೆಟ್ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಇಂಥದೊಂದು ಮಹತ್ವದ ಸುಳಿವು ಕೊಟ್ಟಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಹೈಕಮಾಂಡ್ ಟೆಸ್ಟ್ ಆಡೋದನ್ನ ಬಿಟ್ಟು ಒನ್ ಡೇ ಶುರು ಮಾಡ್ಕೊಂಡಿದೆ, ಮುಂದೇನಿದ್ರು T20 ಮ್ಯಾಚ್ ಆಡುತ್ತೆ ಎಂದ್ರು ಛಲವಾದಿ ನಾರಾಯಣಸ್ವಾಮಿ. ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ಆಯ್ತು, ಮುಂದಿನ ಸರದಿ ಯಾರದ್ದು ಅಂತ ಸುಳಿವು ಕೊಡ್ತಿದ್ದಾರೆ. ಇಬ್ರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟು ತಲೆ ಕೆಡಿಸ್ಬೇಕಾಗ್ತಾ ಇಲ್ಲ. ಅವರು ಉಚ್ಚಾಟನೆ ಆಗ್ತಾರೆ ಅಥವಾ ಅವ್ರಿಗೆ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಈಗ ನೆಕ್ಸ್ಟ್ ವಿಕೆಟ್ ಅವ್ರವೇ. ಅಲ್ಲ, ಯಾಕೆ ಹೈಕಮಾಂಡ್ ಯಾಕೆ ಟೆಸ್ಟ್ ಆಡ್ತಾ ಇದೆ ಅಂತ 2020 ಎಲ್ಲರೂ ನೀವು ಟೆಸ್ಟ್ ಅಲ್ಲಿ ಈಗ ಟೆಸ್ಟ್ ಬಿಟ್ಟು ಈಗ ಒನ್ ಡೇ ಮ್ಯಾಚ್ಗೆ ಬಂದವ್ರೆ, ನೆಕ್ಸ್ಟ್ 2020 ಬಂದವ್ರೆ.